ನ್ಯಾಯ ನೀತಿ ಧರ್ಮದ ಮೂಲತತ್ವದ ಆಧಾರದಲ್ಲಿ ಭಾರತೀಯ ಸಂವಿಧಾನ ರಚನೆಯಾಗಿದ್ದು, ಸಂವಿಧಾನದ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅದನ್ನು ಪಾಲಿಸಬೇಕಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ ಹೇಳಿದರು. ಸಂವಿಧಾನ ದಿನಾಚರಣೆ ಪ್ರಯುಕ್ತವಾಗಿ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ವತಿಯಿಂದ ತಾಲೂಕಿನ ಶಟಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಅರಿವು ಅಭಿಯಾನ ಉದ್ಘಾಟಿಸಿ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ ದಾಸ್ ಬರೆದ ಸಂವಿಧಾನದ ಓದು ಕೈಪಿಡಿ ವಿತರಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ ಸಾರುವ ಸಂವಿಧಾನವನ್ನು ಅರಿಯುವ ಜೊತೆಗೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಂವಿಧಾನದ ಮೂಲ ಉದ್ದೇಶ ಸಾಕಾರವಾಗಲಿದೆ ಎಂದರು. ಸ್ವಾತಂತ್ರ್ಯ ಪಡೆದ ನಂತರ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಇರಬೇಕು ಎನ್ನುವ ದೃಷ್ಟಿಯಿಂದ ಸಂವಿಧಾನವನ್ನು ರೂಪಿಸಲಾಯಿತು ಎಂದ ಅವರು, ಸಂಪ್ರದಾಯದ ವಿಚಾರಗಳನ್ನು ಮುಂದಿಟ್ಟು ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿ ನಡೆಯುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ದೇಶದ ಸ್ವಾತಂತ್ರ್ಯ ಪಡೆಯುವಿಕೆ ಶತಮಾನಕ್ಕಿಂತ ಹೆಚ್ಚು ಹೋರಾಟ ಮಾಡಿದೆ. ಆ ಸ್ವಾತಂತ್ರ್ಯ ಏನು ನಾವು ಮೊದಲು ತಿಳಿದುಕೊಂಡ್ರೆ ನಂತರ ಆ ಸಂವಿಧಾನ ಯಾಕೆ ಏನು ಸುಲಭವಾಗಿ ಅರ್ಥ ಆಗುತ್ತೆ. ಸ್ವಾತಂತ್ರ್ಯದ ಉದ್ದೇಶ ಏನು? ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವರು ತಾರತಮ್ಯ ಮಾಡ್ತಿದ್ದಾರೆ, ಭೇದಭಾವ ಮಾಡ್ತಿದ್ದಾರೆ, ನಮ್ಮ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ, ಒಟ್ಟಾರೆಯಾಗಿ ನಮ್ಮನ್ನು ಶೋಷಣೆ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೀವಿ. ಅವರು ಹೊರದೇಶದಿಂದ ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲ. ನಾವು ಹೋರಾಟ ಮಾಡಬೇಕಾದ್ರೆ ಅವರು ವಿಪರೀತ ತೆರಿಗೆ ವಿಧಿಸಿದ್ದಾರೆ, ನಮಗೆ ಲೂಟಿ ಮಾಡ್ತಿದ್ದಾರೆ, ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಎಂ. ನಾರಾಯಣ್ ಮಾತನಾಡಿ, ದೇಶ ಇಂದು ಅಭಿವೃದ್ಧಿಶೀಲ ಮತ್ತು ಶಕ್ತಿಶಾಲಿಯಾಗಿ ಗುರುತಿಸಿಕೊಳ್ಳುವಲ್ಲಿ ಸಂವಿಧಾನದ ಕೊಡುಗೆ ಅಪಾರವಿದೆ. ಮಾನವೀಯತೆ ಸಂವಿಧಾನದ ಮೂಲ ಉದ್ದೇಶವಾಗಿದ್ದು, ದೇಶದ ಸಮಗ್ರತೆ, ಐಕ್ಯತೆಗಾಗಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಕೆಲಸ ಪ್ರಜೆಗಳಿಂದ ಆಗಬೇಕಿದೆ ಎಂದರು. Supreme Court uphold the Parliament's power to amend the Constitution, but not altering any basic structure of the Constitution. Amend ಮಾಡಿದ್ರೆ ಅದನ್ನ ಸೆಕ್ಯುಲರ್ ಮತ್ತೆ ಏನು ವರ್ಡ್ಸ್ ನ ಸೇರಿಸಿರೋದು, ಡೆಮೋಕ್ರೆಟಿಕ್, ಸಮಾಜವಾದಿ ಮತ್ತು ಸೆಕ್ಯುಲರ್ ವರ್ಡ್ಸ್ ನ ಸೇರಿರೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅದು ಇವತ್ತಿಗೆ ಕಾರ್ಯಕ್ರಮ ಮಾಡ್ತಿರೋದು ಇನ್ನೊಂದು ಖಾತೆಯಲ್ಲಿರುವಂತ ಸಂವಿಧಾನ ಪರವಾಗಿ ಕೆಲಸ ಮಾಡೋದು ಸಹ ಸಿಕ್ಕಿದ ನ್ಯಾಯಾಲಯದ ನೀಡಿದ ದೊಡ್ಡ ಒಂದು ಕೊಡುಗೆ ಅಂತ ನಾವು ಇವತ್ತು ಕಷ್ಟದಲ್ಲಿದ್ದಾಗ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಮ್ಮ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಅವರೆಲ್ಲರೂ ಸಹ ನಾವು ಶಿರಸುವಾಗಿ ನಮಸ್ಕಾರ ಅಂತ ಹೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಸಮಯದಲ್ಲಿ ಮಾತನಾಡಿದ ಸಂವಿಧಾನದ ಒಂದು ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದಕ್ಕೆ ಒಂದು ಪರಿಪೂರ್ಣವಾದಂತಹ ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಮೋಸ್ಟ್ಲಿ ಟೆಂತ್ ಅಂತ ಅನಿಸುತ್ತೆ, ಬೇರೆ ಹೋರಾಟಗಾರರು ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಇದೆಯಾ. ಕಾನ್ಸ್ಟಿಟ್ಯೂಷನ್ ಬರೆಯೋದ್ರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು, ಬೇರೆಯವರೆಲ್ಲ ಬಂದರು ಅನ್ನುವಂಥ ಕುತೂಹಲ ಶಕ್ತಿಗಳು ಈ ದೇಶದಲ್ಲಿ ಹೇಳಿದ್ರು. ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕರಾವಳಿ ಅಧ್ಯಕ್ಷ ದೇವಾನಂದ ಗಾಂವ್ಕರ್ ಮಾತನಾಡಿ, ಮಕ್ಕಳಲ್ಲಿ ನಮ್ಮ ಸಂವಿಧಾನದ ಅರಿವು ಮೂಡಿಸುವ ಉದ್ದೇಶದಿಂದ ಲಯನ್ಸ್ ಕರಾವಳಿ ಸಂಸ್ಥೆ ತಾಲೂಕಿನ ಎಲ್ಲ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಂವಿಧಾನ ಓದು ಕೈಪಿಡಿ ವಿತರಣೆ ಮಾಡುತ್ತಿದ್ದು, ಪ್ರತಿಯೊಬ್ಬರೂ ಅದನ್ನು ಓದಿ ಭಾರತೀಯ ಸಂವಿಧಾನದ ಕುರಿತು ಅರಿಯಬೇಕು ಎಂದರು. ಅಂಕೋಲಾ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮನೋಹರ್ ಎಂ, ನ್ಯಾಯಾಧೀಶೆ ಅರ್ಪಿತಾ ಬೆಲ್ಲದ್, ಸತ್ಯಾಗ್ರಹ ಸ್ಮಾರಕ ಶಿಕ್ಷಣ ಸಮಿತಿ ಅಧ್ಯಕ್ಷ ರಮಾನಂದ ನಾಯಕ್, ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡ, ಲಯನ್ಸ್ ಪ್ರಾದೇಶಿಕ ಚೇರ್ಮನ್ ಆರ್.ಎಚ್. ನಾಯಕ್, ಝೋನ್ ಮುಖ್ಯಸ್ಥ ಅಶೋಕ್ ಹೆಗಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ಸಹಾಯನ ಟ್ರಸ್ಟ್ ಸದಸ್ಯೆ ಯಮುನಾ ಗಾಂವ್ಕರ್ ಉಪಸ್ಥಿತರಿದ್ದರು. ಲಯನ್ ಮಹಾಂತೇಶ್ ರೇವಡಿ ಸ್ವಾಗತಿಸಿದರು. ಗಣಪತಿ ನಾಯಕ್, ಎಸ್ಆರ್ ಉಡುಪಿ, ಸಂಜಯ್ ಅರುಂದೇಕರ್, ಕರುಣಾಕರ್ ನಾಯ್ಕ್, ಶ್ರೀನಿವಾಸ ನಾಯಕ್, ಕೇಶವಾನಂದ ನಾಯಕ್, ಚಂದ್ರಶೇಖರ ಕಡೆಮನಿ ಪರಿಚಯಿಸಿದರು. ಸದಾನಂದ ಶೆಟ್ಟಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.